ಅಂತ್ಯಕ್ರಿಯೆ ಕುರಿತಾಗಿ ಇನ್ನಷ್ಟು ಮಾತನಾಡೋದಕ್ಕೆ ನಮ್ಮ ಜೊತೆ ಇಂದ್ರಜಿತ್ ಸಿಂಗ್ ಅವರಿದ್ದಾರೆ. ಇಂದ್ರಜಿತ್ ಸಿಂಗ್ ರಾಥೋಡ್ ಅವರು ಸಿಖ್ ಸಂಪ್ರದಾಯದ ಪ್ರಕಾರ ಯಾವ ರೀತಿಯಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ ಅನ್ನೋದನ್ನ ಇವರಿಂದ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮಸ್ಕಾರ ಇಂದ್ರಜಿತ್ ಸಿಂಗ್ ಜಿ. ನಮಸ್ತೆ ಮ್ಯಾಮ್, ಥ್ಯಾಂಕ್ಸ್. ಒನ್ ಆಫ್ ದ ಓಲ್ಡೆಸ್ಟ್ ಫ್ಯಾನ್ ಫಾರ್ ರಿಪಬ್ಲಿಕ್ ಚಾನೆಲ್ ಅಂತ ಹೇಳ್ಕೊಳ್ತೇನೆ ಬೆಂಗಳೂರಲ್ಲಿ ಆಸ್ ಅ ಸಿಖ್. ಫಸ್ಟ್ಲಿ ನಮ್ಮಲ್ಲಿ ಎಂತ ರೈಟ್ಸ್ ಡಿಮೈಸ್ ರೈಟ್ಸ್ ಏನಾಗುತ್ತೋ ಅದು 100% ಹಿಂದೂ ಪ್ರಕಾರನೇ ಇರುತ್ತೆ ಆಕ್ಚುಲಿ. ಬಟ್ ಅದ್ರಲ್ಲಿ ಸ್ಪಿರಿಚುಯಾಲಿಟಿ ಏನ್ ನಾವು ಫಾಲೋ ಮಾಡ್ತೀವೋ ಇಟ್ ಈಸ್ ಆಸ್ ಪರ್ ದ ಗುರು ಗೋವಿಂದ್ ಸಿಂಗ್ಸ್ ಗಿವನ್ ರೈಟ್ಸ್. ಲೈಕ್ ನಮ್ಮಲ್ಲಿ 5 ಖ ಅಂತ ಇದೆ: ಕಂಡ, ಕಿರ್ಪಾನ್, ಕಡ, ಕಚ್ಚ. ಇದು ಫಸ್ಟ್ ಅವ್ರಿಗೆ ಸ್ನಾನ ಮಾಡಿಸಿ ಅವ್ರಿಗೆ ಇದು 5 ಕಡ ಕಿರ್ಪಾನ್ ಅಂತ ಏನಿದೆಯೋ ಅದನ್ನ ಬಡಿಸಲಾಗತ್ತೆ ಅವ್ರಿಗೆ. ಅವ್ರ ಮೇಲೆ ಇರೋ ಆರ್ನಮೆಂಟ್ಸ್ ಎಲ್ಲ ಏನಿದ್ರು ಅದು ತೆಗ್ದ್ಬಿಟ್ಟು ಇಷ್ಟು ಮಾತ್ರ ಅವ್ರ ಮೇಲೆ ಹಾಕಿರ್ತಾರೆ. ಅದಾದ್ಮೇಲೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸುಕ್ಮನಿ ಸಾಹೇಬ್ ಅಂತ. ನಮ್ಮಲ್ಲಿ ಶಾಂತಿ ಪೂಜೆ ಹೇಗ್ ಮಾಡ್ತೀವೋ ಆ ಸುಕ್ಮನಿ ಪೂಜೆ ಅಂತ ಮಾಡ್ತೀವಿ. ಆ ಸುಕ್ಮನಿ ಪೂಜೆ ಪೂರ ನಡೆಯುತ್ತಾ ಇರತ್ತೆ. ಅವ್ರು ಯಾವಾಗ ಹಾಸ್ಪಿಟಲ್ ಇಂದ ಮನೆಗೆ ಬಂದಿರ್ತಾರೋ ಅಲ್ಲಿಂದ ಸುಕ್ಮನಿ ಪೂಜೆ ಶುರು ಆಗ್ಬಿಟ್ಟಿರತ್ತೆ. ಬಟ್ ಮನೆಯವ್ರು ಎಷ್ಟು ಜನ ಇರ್ತಾರೋ ಮನೆಯವರಾಗಿದ್ದ ಜನಗಳೆಲ್ಲ ಅವರು ಕೂತ್ಕೊಂಡು ವಾಹಿಗುರು 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 ಅಂತ ಅವರು ಇದು ಸಂಬೋಧನೆ ಎಂಡ್ ತನಕ ಮಾಡ್ತಾ ಇರ್ತಾರೆ. ಅದು ಯಾವಾಗ ತನಕ ಅಗ್ನಿಗ್ ಸೇರಲ್ವೋ ಅಲ್ಲಿ ತನಕ ವರ್ಡ್ ಬಾಯಲ್ಲಿ ಇರ್ಲೇಬೇಕು ಫ್ಯಾಮಿಲಿ ಮೆಂಬರ್ಸ್ಗೆ ಇನ್ಫ್ಯಾಕ್ಟ್. ಸೊ ಸುಕ್ಮನಿ ಸಾಹೇಬ್ ಮುಗ್ದಾದ್ಮೇಲೆ ಯಾತ್ರೆ ನಡೆಯುತ್ತೆ, ಶವಯಾತ್ರೆ ನಡೆಯುತ್ತೆ. ಶವಯಾತ್ರೆ ಮಾಡಿದ್ಮೇಲೆ ಗುರುದ್ವಾರ ಕರ್ಕೊಂಡು ಹೋಗಾಗತ್ತೆ. ಅಲ್ಲಿಗೆ ಗುರುದ್ವಾರದಲ್ಲಿ ಗುರುದ್ವಾರಲ್ಲಿ ಪಾಠ ಮಾಡಾಗತ್ತೆ. ಅದ್ರಲ್ಲಿ ಅಂತಿಮ್ ಅರ್ದಾಸ್ ಅಂತ ಹೇಳ್ತಾರೆ. ಅಂತಿಮ್ ಅರ್ದಾಸ್ ಅಂದ್ರೆ ಲಾಸ್ಟ್ ರೈಟ್ಸ್ ಆಫ್ ಬೀಯಿಂಗ್ ಇನ್ ಲೈಫ್ ಅಂತ ಹೇಳ್ಬೋದು. ಸೊ ಅಂತಿಮ್ ಅರ್ದಾಸ್ ಆಗಿದ ತಕ್ಷಣ ಈಸ್ ಬೀನ್ ಟೇಕನ್ ಬ್ಯಾಕ್ ಟು ದ ಕ್ರಿಮೇಷನ್ ಗ್ರೌಂಡ್. ಅವ್ರಿಗೆ ಮತ್ತೆ ಕ್ರಿಮೇಷನ್ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ಆಗುತ್ತೆ. ಅಲ್ಲಿ ಆಸ್ ಪರ್ ಅಗ್ನಿ ರೈಟ್ಸ್ ಅಲ್ಲಿ ಅವ್ರಿಗೆ ವಿಧಿವಿಧಾನ ಆಗಿ ಮತ್ತೆ ಅಂತಿಮ ಅರ್ದಾಸ್ ನಡೆಯುತ್ತೆ. ಅಲ್ಲಿ ಅರ್ದಾಸ್ ಮಾಡಿದ ತಕ್ಷಣ ಅವ್ರಿಗೆ ಅಗ್ನಿ ಕೊಡ್ಲಾಗತ್ತೆ. ಓಕೆ ಇಂದ್ರಜಿತ್ ಸಿಂಗ್ ಜಿ, ಇನ್ನು ಯಾರೆಲ್ಲ ಪಾಲ್ಗೊಳ್ತಾರೆ ಇದರಲ್ಲಿ, ಯಾರೆಲ್ಲ ಇರಬೇಕಾಗತ್ತೆ? ಮತ್ತೆ ಇತರೆ ಧರ್ಮಗಳ ಅಂದ್ರೆ ಈಗ ಹಿಂದೂ ಧರ್ಮದ ಅಥವಾ ಬೇರೆ ಗ್ರಂಥ ಏನಾದ್ರು ಓದ್ತಾರಾ? ಒಂದು ಖುಷಿ ಏನಾಗ್ತಾ ಇದೆ ಅಂದ್ರೆ ಫಸ್ಟ್ ಟೈಮ್ ಯಾರು ಅಷ್ಟು ದೊಡ್ಡ ವ್ಯಕ್ತಿ ಸಿಕ್ಕಾಗಿ ನಮ್ ಬಿಟ್ಟು ಹೋಗಿದ್ದಾರೆ ಆಸ್ ಮನಮೋಹನ್ ಸಿಂಗ್. ಫಸ್ಟ್ ಟೈಮ್ ಇಟ್ ಇಸ್ ಬೀನ್ ಆಡ್ ಆನ್ ಟಿವಿ. ಫಸ್ಟ್ ಟೈಮ್ ಇದು ಟಿವಿಯಲ್ಲಿ ಆಡ್ ಆಗ್ತಾ ಇದೆ. ಎಷ್ಟೋ ಜನಕ್ಕೆ ನಾವು ಪಗಡಿ ಎಲ್ಲ ಹರಿಸ್ಕೊಂಡು ಹೋದಾಗ ಇವ್ರು ಯಾರೋ ಏಲಿಯನ್ ತರ ನೋಡ್ಕೊಂತಾರೆ. ಬಟ್ ವಿ ಆರ್ ದ ಮೂಲ್ ಪಾರ್ಟ್ ಆಫ್ ಹಿಂದುತ್ವ. ವಿ ಆರ್ ಪ್ಯೂರ್ ಹಿಂದೂಸ್. ವಿ ಆರ್ ಪಾರ್ಟ್ ಆಫ್ ಹಿಂದೂಸ್. ವಿ ಆರ್ ಬೀನ್ ಹಿಂದೂ. ಅವರ್ ರಿಚುವಲ್ಸ್ ಎಲ್ಲ ಏನ್ ನಡೆಯುತ್ತಲ್ವೋ ಅದೆಲ್ಲ ಹಿಂದೂ ಪ್ರಕಾರನೇ ನಡೆಯುತ್ತೆ. ಬಟ್ ನಾವು ಏನ್ ಮಾಡ್ತೀವಿ ಅಂದ್ರೆ ಗುರು ಮಾನ್ಯ ಗ್ರಂಥ್ ಅಂತ ಇರುತ್ತೆ ನಮ್ಮಲ್ಲಿ. ಗುರು ಗ್ರಂಥಗೇನೆ ಯಾವ್ರಿಗೆ ನಾವು ಅದು ಲಾಸ್ಟ್ ಇಲ್ಲಿ ಗುರು ಅನ್ಕೊಂತೀವೋ ದಟ್ ಈಸ್ ಗುರು ಗ್ರಂಥ್ ಸಾಹಿಬ್. ಅದ್ರ ಪ್ರಕಾರ ಆ ಪಾಠ ಪೂಜೆ ಪ್ರಕಾರ ನಾವು ರೈಟ್ಸ್ ನ ಕಂಪ್ಲೀಟ್ ಮಾಡ್ಕೊಂತೀವಿ. ವಂಡರ್ಫುಲ್ ಇಂದ್ರಜಿತ್ ಸಿಂಗ್ ಅವರೇ, ಇದಕ್ಕೆ ಈಗ 5 ಕಗಳೇನಿರ್ತಾವಲ್ಲ, ಇದರ ಮಹತ್ವ ಏನು? ಯಾಕೆ ಅವುಗಳನ್ನ ನಮ್ಮ ಸಿಖ್ ಗುರುಗಳು, ಪರಮ ಪವಿತ್ರರಾಗಿರ್ತಕ್ಕಂಥ ಸಿಖ್ ಗುರುಗಳು ಆ 5 ಖಗಳನ್ನ ಯಾಕೆ ಮನುಷ್ಯ ಧರಿಸ್ಬೇಕು ಅಂತ ಮಾಡಿದ್ರು? ಒಂಚೂರು ಅದ್ರ ಬಗ್ಗೆ ಹೇಳ್ಬೋದಾ? ಸಿ ಮೇಡಮ್, ಆಫ್ಟರ್ ಎಲ್ಲರಿಗೂ ಗೊತ್ತಿದೆ, ಆಫ್ಟರ್ ಮೊಘಲ್ ರಾಜ್ ಇನ್ ನಾರ್ತ್ ಸೈಡ್ ಅಲ್ಲಿ ಜಮ್ಮು ಕಾಶ್ಮೀರದಲ್ಲೆಲ್ಲ ತುಂಬಾ ಬ್ರಾಹ್ಮಣರುಗಳಿಗೆಲ್ಲ ಅತ್ಯಾಚಾರ ನಡಿಬೇಕಂದಾಗ ಅವಾಗ ಅಲ್ಲಿರೋ ಪಂಡಿತರು ಅಳ್ಕೊಂಡು ಗುರು ತೇಗ್ ಬಹದ್ದೂರ್, ಫಾದರ್ ಆಫ್ ಗುರು ಗೋವಿಂದ್ ಸಿಂಗ್ ಜಿ, 9th ಗುರು ಆಫ್ ಸಿಖಿಸಂ, ಗುರು ತೇಗ್ ಬಹದ್ದೂರ್ ಹತ್ರ ಬರ್ತಾರೆ, ಅನಂತಪುರ್ ಸಾಹಿಬ್ಗೆ ಬಂದ್ಬಿಟ್ಟು ಅಲ್ಲಿ ಬೇಡ್ಕೊಂತಾರೆ. ಹೀಗೆ ನಮ್ಗೆ ತುಂಬಾ ಅತ್ಯಾಚಾರ ಆಗ್ತಾ ಇದೆ, ನಮ್ಮಲ್ಲಿ ನಮ್ಮ ಜನೇವುಗಳೆಲ್ಲ ಕತ್ತರಿಸ್ ಹಾಕ್ತಾ ಇದಾರೆ, ನಮ್ಗೆ ಬಂದು ರಕ್ಷಣೆ ಮಾಡ್ಕೊಡಿ ಅಂತ ಅವರು ಅವಾಗ ಕೇಳ್ಕೊಂತಾರ ಅಲ್ಲಿ ಬಂದ್ಬಿಟ್ಟು. ಅದಾದ್ಮೇಲೆ ಐ ವಿಲ್ ಕಟ್ ಇಟ್ ಇನ್ ಟು ಶಾರ್ಟ್ ಆಸ್ ಮಚ್ ಆಸ್ ಪಾಸಿಬಲ್. ಅದ್ ಆಗಿದ ತಕ್ಷಣನೇ ಅವರು ಗುರು ತೇಗ್ ಬಹದ್ದೂರ್ ಅವರು ಆಸ್ ಎ ಮಿಷನರಿ ಗುರು ಔರಂಗಜೇಬ್ ಹತ್ರ ಹೋಗ್ತಾರೆ, ಲಾಲ್ ಕಿಲಾ ಹತ್ರ. ಅಲ್ಲಿ ಹೋದಾಗ ಅವ್ರಿಗೆ ಬೇಡ್ಕೊಂತಾರೆ. ಬಟ್ ಅವರು ಏನ್ ಮಾಡ್ತಾರೆ ಅಂದ್ರೆ ದ್ರೋಹ ಬಗ್ದು ಅವರಿಗೆ ಕುದುರೆ ತಗೊಂಡು ಲಾಲ್ ಕಿಲಾ ಇಂದ ಹೊರಗಡೆ ಬಂದಿದ ತಕ್ಷಣನೇ ಅವ್ರ ಘೋಡ್ ಸವಾರಗಳು ಬಂದ್ಬಿಟ್ಟು ಗುರು ತೇಗ್ ಬಹದ್ದೂರ್ ತಲೆನ ಕೊಚ್ಚಾಕ್ಬಿಡ್ತಾರೆ. ಅದು ಆಗಿದ ತಕ್ಷಣನೇ ಗುರು ಗೋವಿಂದ್ ಸಿಂಗ್
ಅವ್ರ ಮಗ 10th ಗುರು ಅವರೇ ನಮ್ಗೆ ಲಾಸ್ಟ್ ಗುರು. ಬಟ್ ಗುರು ಗೋವಿಂದ್ ಸಿಂಗ್ಗೆ ನಾವು ಲಾಸ್ಟ್ ಗುರು ಅಂತ ತಗೊಳ್ಳೋದಿಲ್ಲ. ಗುರು ಗೋವಿಂದ್ ಸಿಂಗ್ ಲಾಸ್ಟ್ ಹೇಳಿದ್ದು 10 ಗುರುಗಳು ಏನು ವಾಣಿ ಬರ್ದಿದ್ದವ್ರು ಗುರು ಗ್ರಂಥ್ ಸಾಹಿಬ್ ಅಲ್ಲೇ ಅವರೇ ನಿಮ್ ಗುರುಗಳು ಆಗಿರ್ಬೇಕು ಅಂದ್ಬಿಟ್ಟು ಅದಕ್ಕೆ ಗುರು ಗ್ರಂಥ್ ಸಾಹಿಬ್ಗೆ ಒಂದು ಗುರು ಸ್ಥಾನ ಕೊಟ್ಟು ಅದನ್ನ ಪೂಜೆ ಮಾಡ್ಕೊಂಡು ಗುರು ಸಿಖ್ರು ನಡ್ಕೊಂಡು ಹೋಗ್ತಾರೆ ಮ್ಯಾಮ್. ಸೊ ಹಾಗಾಗಿ ವೆನ್ ಗುರು ಗೋವಿಂದ್ ಸಿಂಗ್ ಅವ್ರು ಬಂದ್ರು ರಾಜಗದ್ದಿ ಮೇಲೆ, ಓಕೆ, ಅವರು ರಾಜಗದ್ದಿ ಮೇಲೆ ಬಂದಾಗ ಅವರು ಸಿಖ್ರು ಮತ್ತೆ ಅವ್ರಿಗೆ ಅನಂತಪುರ್ ಸಾಹೇಬ್ ಬಿಟ್ಟು ಹೋಗಂಗಾಗತ್ತೆ. ಮತ್ತೆ ಇರೋ ಕಡೆಯಿಂದ ಎಲ್ಲಾ ಕಡೆಯಿಂದ ಸಿಖ್ರಿಗೆ ಸಮ್ಮೇಳನ ಮಾಡ್ಕೊಂಡು ಎಲ್ಲರಿಗೂ ಸೇರಿಸ್ಕೊಂಡು ರಜಪೂತ್ ಇರ್ತಾರೆ, ಅದರಲ್ಲಿ ಎಲ್ಲಾ ಜಾತಿಗಳಿಗೂ ಜನ ಇಟ್ಕೊಂಡು ಅವರು ಮತ್ತೆ ಸಿಖಿಸಂನ ಫೌಂಡ್ ಮಾಡ್ತಾರೆ. ಖಾಲ್ಸಾ ಪಂಥ್ ಅಂತ ಮಾಡ್ತಾರೆ. ಖಾಲ್ಸಾ ಪಂಥ್ ಇಸ್ ನಥಿಂಗ್ ಬಟ್ ಎ ವಾರಿಯರ್ ಗ್ರೂಪ್ ಅಂತ ರೆಡಿ ಮಾಡ್ಕೊಂತಾರೆ ಮತ್ತೆ ಮುಘಲ್ಸ್ ಜೊತೆ ಫೈಟ್ ಮಾಡ್ಲಿಕ್ಕೆ. ಅದ್ರಲ್ಲಿ ಒಬ್ಬ ಸಿಖ್ ಕೂದಲು ದಾಡಿ ಮೀಸೆ ಎಲ್ಲ ಇಟ್ಕೊಳ್ಳೋ ಕಾರಣ ಏನಂದ್ರೆ ಅವನ ರೂಪ ಒಂದು ಋಷಿ ಮುನಿ ತರ ಇರ್ಬೇಕು. ಕಿರ್ಪಾನ್ ಯಾಕೆ ಇಟ್ಕೊಂತಾನಂದ್ರೆ ಅವನು ಕಿರ್ಪಾನ್ ಇಟ್ಕೊಳ್ಳೋ ಕಾರಣ ಹಿ ಈಸ್ ಎ ವಾರಿಯರ್. ಅವ್ನು ಎಲ್ಲಿ ಹೋದ್ರು ಹಿ ಶುಡ್ ಬಿ ರೆಡಿ ಟು ಫೈಟ್ ಬ್ಯಾಕ್ ವಿತ್ ದ ಪೀಪಲ್ ಹೂ ಆರ್ ಅಗೇನ್ಸ್ಟ್ ಪೀಪಲ್. ತುಂಬಾ ಜನ ಇದ್ದಾರೆ ಇದು ಕಮ್ಯುನಲ್ ಫೈಟ್ ಮಾಡ್ಕೊಳೋ ಜನಕ್ಕೆ ಅವ್ರಿಗೆ ರಕ್ಷಣೆ ಮಾಡ್ಲಿಕ್ಕೆ ಅಂತ ಇದು ಒಂದ್ ಕೊಡ್ತಾರೆ. ಕಡಹ ಯಾವಾಗ್ಲೂ ಕೈಯಲ್ಲಿ ಧರಿಸ್ಕೊಂಡಿರೋ ಕಾರಣ ದಿಸ್ ಇಸ್ ಅ ಸಿಂಬಲ್ ಆಫ್ ವೆಲ್. ಇಟ್ ಇಸ್ ಹೇಗಂದ್ರೆ ಇದು ಇಟ್ ಗಿವ್ಸ್ ಯುವರ್ ಸ್ಟ್ರೆಂತ್. ಆ ಕಡಾನ ಹಾಕೊಳ್ಳೋ ಕಾರಣನೇ ಅದಿರುತ್ತೆ. ಇದು ಐರನ್ ಧರಿಸ್ಕೊಂಡ್ರೆ ಕೈಯಲ್ಲಿ ಈ ಬೇಡ್ದಿರೋ ಈ ನಿಂಬೆಹಣ್ಣು ಕಾಟ ಕೂಚ ಎಲ್ಲ ಮಾಡಿ ಹಾಕ್ತಾರಲ್ವ, ಅದರಿಂದ ಕೂಡ ರಕ್ಷಣೆ ಮಾಡೋದು ಮ್ಯಾಮ್. ಓಕೆ, ಯಾಕೆ ಸಿಖ್ ಧರ್ಮದ ಪ್ರಕಾರ, ಸಂಪ್ರದಾಯದ ಪ್ರಕಾರ ಅಂತ್ಯಕ್ರಿಯೆಯನ್ನು ಹೇಗೆ ಮಾಡ್ತೀವಿ ಮತ್ತು ಯಾಕೆ ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಅನ್ನುವಂಥ ಮಹತ್ವದ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಇಂದ್ರಜಿತ್ ಸಿಂಗ್ ರಾಥೋಡ್ಜಿ, ಅನಂತ ಧನ್ಯವಾದಗಳು ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೆರವೇರಲಿದೆ. ರಾಜ್ಘಾಟ್ನತ್ತ ಅಲ್ಲಿ ಇರ್ತಕ್ಕಂಥ ಮತ್ತೊಂದು ಸ್ಥಳದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನೆರವೇರಲಿದೆ. ಅತ್ತ ಕಡೆ ಇದೀಗ ಪಾರ್ಥಿವ ಯಾತ್ರೆ ಸಾಗಿದೆ. खड़ा करने वाला है नहीं ना, टांग वो चारों लोग